ಓಕೆ, ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಮತ್ತೊಂದು ಹೊಸ ಅಡುಗೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಕಾಂಪಿಟೇಟಿವ್ ಫೀಲ್ಡ್ನ ಮತ್ತೊಂದು ಹೊಸ ಅಡುಗೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಗಡಿ ರೇಖೆಗಳ ಬಗ್ಗೆ ಒಂದು ಅಧ್ಯಯನ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಗಡಿ ರೇಖೆಗಳಂದ್ರೆ ನಮ್ಮ ಭಾರತ ದೇಶದೊಂದಿಗೆ ಗಡಿಯನ್ನ ಯಾವ ದೇಶಗಳು ಹಂಚಿಕೊಂಡವ ಅಂತ ನೋಡ್ರಿ. ಇನ್ನಂದ್ರೆ ನಮ್ಮ ಭಾರತ ದೇಶದೊಳಗೆ ಜೊತೆಗೆ ಚೀನಾ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಈ 4 ದೇಶಗಳು ಸುಮಾರು ಕಿಲೋಮೀಟರ್ ಗಂಟೆ ದೇಶಗಳ ಗಡಿಯನ್ನ ಹಂಚಿಕೊಂಡವ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಯಾವ ದೇಶಗಳ ನಡುವೆ ಯಾವ ಗಡಿ ರೇಖೆಗಳು ಹಾದು ಯಾವ ಅಂತಕ್ಕಂತಹ ಒಂದು ಮುಖ್ಯವಾದಂಥ ಪಾಯಿಂಟ್ ಅನ್ನು ಇಟ್ಕೊಂಡ್ಬಿಟ್ಟು ಪ್ರಶ್ನೆಯನ್ನ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಆ ಪ್ರಶ್ನೆಗಳನ್ನ ನಾವು ಎದುರಿಸಬೇಕಂದ್ರೆ ಸಾಮಾನ್ಯವಾಗಿ ಸರಳವಾದಂತಹ ಅಧ್ಯಯನದೊಂದಿಗೆ ಒಂದು ಪ್ರಶ್ನೆಗೆ ಒಂದು ಉತ್ತರವನ್ನು ನೋಡ್ತಾ ಹೋಗೊಂಡ್ರೆ, ಮ್ಯಾಕ್-ಮೋಹನ್ ರೇಖೆಯು ಯಾವ ದೇಶಗಳ ನಡುವೆ ಯಾವ ದೇಶ ಅಂತಕ್ಕಂಥದ್ದನ್ನು ನಡುವಿನ ಗಡಿಯನ್ನ ಗುರುತಿಸ್ತೈತಿ. ಮ್ಯಾಕ್-ಮೋಹನ್ ಅಂತಕ್ಕಂಥದ್ದು ಒಂದು ರೇಖೆಗಳ ಹೆಸರು ಬಂದ್ಬಿಟ್ಟು ಮ್ಯಾಕ್-ಮೋಹನ್ ರೇಖೆ ಆಗಿರ್ಬೋದು, ಪಾಕ್ ಜಲಸಂಧಿ ರೇಖೆ ಆಗಿರ್ಬೋದು, ಇಂಥವುಗಳು ಅದಾವ್ರಿ. ಆಮೇಲೆ ಈ ಒಂದು 3-4 ಮ್ಯಾಕ್-ಮೋಹನ್ ರೇಖೆಗಳು ಗಡಿಗಳನ್ನು ಹಂಚ್ಕೊಂಡವ. ಬಟ್ ನಮ್ಮ ಭಾರತ ದೇಶದೊಂದಿಗೆ ಭಾರತ ಮತ್ತು ಪಾಕಿಸ್ತಾನ ಯಾವ ಗಡಿ ರೇಖೆಯನ್ನು ಹೊಂದೈತಿ, ಭಾರತ ಮತ್ತು ಬಾಂಗ್ಲಾದೇಶ ಯಾವ ರೇಖೆಯನ್ನು ಹೊಂದೈತಿ, ಚೀನಾ ಯಾವ ದೇಶವನ್ನು ಹೊಂದೈತಿ, ಮತ್ತು ಶ್ರೀಲಂಕಾ ಯಾವ ಗಡಿಯನ್ನ ಹೊಂದೈತಿ, ಇವೆಲ್ಲವೂ ಪ್ರಶ್ನೆಗಳಿಗೆ ನಾವೇನು ಒಂದು ಉತ್ತರವನ್ನು ನೋಡೋಣ್ರಿ. ಬಟ್ ಇದಕ್ಕೆ ನಾವೀಗ ಆನ್ಸರ್ ಯಾವ್ದಪ್ಪ ಅಂದ್ರೆ, ಭಾರತ ಮತ್ತು ಚೀನಾ ಮ್ಯಾಕ್-ಮೋಹನ್ ರೇಖೆಯನ್ನ ನಮ್ಮ ದೇಶದೊಂದಿಗೆ ಗಡಿಯನ್ನ ಹಂಚ್ಕೊಂಡೈತಿ. ಮತ್ತು ಮ್ಯಾಕ್-ಮೋಹನ್ ರೇಖೆಯಿಂದ ಭಾರತ ಮತ್ತು ಚೀನಾ ಗಡಿ ಹಂಚ್ಕೊಂಡಿರ್ತೇವೆ. ಮ್ಯಾಕ್-ಮೋಹನ್ ರೇಖೆಯಿಂದ ನಾವು ಗುರುತಿಸ್ತಾ ಬರ್ತೀವಿ ಸ್ನೇಹಿತರೆ. ಗುರುತಿಸ್ತಾ ಬಂದ್ರೆ ಇವತ್ತಿನ ದಿವಸ ಮ್ಯಾಕ್-ಮೋಹನ್ ರೇಖೆ, ಈ ಮ್ಯಾಕ್-ಮೋಹನ್ ರೇಖೆ ಇಲ್ಲಿರ್ತಕ್ಕಂತಹ ಚೀನಾ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಇಂಡಿಯಾ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಮಯನ್ಮಾರ್, ಇದು ಮಯನ್ಮಾರ್ ನಮ್ಗೆ ಸಂಬಂಧಪಡಾಗಿಲ್ಲ. ಇಲ್ಲಿ ನಾವು ಬೇರೆ ಏನಾದ್ರು ಇರ್ತದ. ಬಟ್ ಇಲ್ಲಿ ನಾವು ನೋಡ್ತಾ ಹೋದ್ರೆ ಚೀನಾ ಇರ್ತದೆ. ದಿಚ್ಚು ಇಂದ ಇವೇನವಲ್ಲ ಇವೆಲ್ಲ ನಮ್ಮ ಗಡಿ ರೇಖೆಯ ಫೈನಲ್ ಅಂದ್ರೆ ಲಾಸ್ಟ್ ಅಂತ ಸೆಂಟರ್ಸ್ ಅಂತ ಹೇಳ್ಬೋದು. ಇದರೊಂದಿಗೆ ನಮ್ಮ ಚೀನಾಗ ಇದಕ್ಕೆ ಭಾಳ ಹತ್ರದವ್ರಿ. ಹಾಗಾಗಿ ಇಲ್ಲಿ ಒಂದು ಗಡಿಯನ್ನ ನಾವು ನೇಮಿಸ್ಕೊಂಡಿವಿ. ಇದಕ್ಕೆ ಏನಂತ ಕರಿತೀವಿ ನಾವು, ಮ್ಯಾಕ್-ಮೋಹನ್ ರೇಖೆ ಅಂತಕ್ಕಂತ ಕರಿತೀವಿ. ಮ್ಯಾಕ್-ಮೋಹನ್ ರೇಖೆಯಲ್ಲಿ ಕಂಡು ಬರ್ತದ್ರಿ ನಮ್ಮ ಭಾರತದ ಈ ಭಾಗದಲ್ಲಿ ಮ್ಯಾಕ್-ಮೋಹನ್ ರೇಖೆ ನಮ್ಗೆ ಕಂಡು ಬರ್ತೈತಿ. ಸೊ ಓಕೆನಾ, ಮ್ಯಾಕ್-ಮೋಹನ್ ರೇಖೆ ಸ್ವಲ್ಪ ಅಧ್ಯಯನ ಮಾಡ್ರಿ. ಇದರ ವಿವರಣೆ ಬಂದ್ಬಿಟ್ಟು, ಮ್ಯಾಕ್-ಮೋಹನ್ ರೇಖೆಯು ಭಾರತ ಮತ್ತು ಚೀನಾ ದೇಶಗಳ ನಡುವಿನ ಗಡಿ ರೇಖೆ ಇದೆ. ಅವಾಗ ಹೇಳಿದಾಗೆ ಮ್ಯಾಕ್-ಮೋಹನ್ ಒಂದು ರೇಖೆ ಏನೈತಲ್ಲ, ಭಾರತ ಮತ್ತು ಚೀನಾದ ನಡುವಿನ ಗಡಿ ರೇಖೆಯಾಗಿದೆ. ಈ ಗಡಿ ರೇಖೆಯು ಜಮ್ಮು ಕಾಶ್ಮೀರ, ಲಡಾಖ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಮ, ಅರುಣಾಚಲ ಪ್ರದೇಶಗಳ ಗಡಿಯುದ್ದಕ್ಕೂ ಹಾದು ಬರುತ್ತದೆ. ಈ ಮ್ಯಾಕ್-ಮೋಹನ್ ರೇಖೆ ನಮ್ಮ ದೇಶದಾಗಿರ್ತಕ್ಕಂಥ ಪ್ಲೇಸಸ್ಗಳಲ್ಲಿ ಯಾವ ಪ್ಲೇಸಸ್ಗಳಲ್ಲಿ ಹಾದು ಹೋಗೈತಿ ಅಂತ ಹೇಳಿದ್ರೆ, ಜಮ್ಮು ಕಾಶ್ಮೀರ, ಲಡಾಖ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಮ ಮತ್ತು ಅರುಣಾಚಲ ಪ್ರದೇಶಗಳ ಗಡಿಯುದ್ದಕ್ಕೂ ಹಾದು ಬರ್ತೈತಿ. ಇದು 3840 ಕಿಲೋಮೀಟರ್ ಉದ್ದ ಇರುವ ರೇಖೆಯನ್ನ ಹೆನ್ರಿ ಮ್ಯಾಕ್-ಮೋಹನ್ ರವರು, ಇಲ್ಲಿ ಪ್ರಶ್ನೆ ಕೇಳಬಹುದ್ರಿ, ಈ ಮ್ಯಾಕ್-ಮೋಹನ್ ರೇಖೆಯನ್ನ ಕಂಡು ಹಿಡಿದವರು ಯಾರಂತ ಕೇಳಿದ್ರೆ ಹೆನ್ರಿ ಮ್ಯಾಕ್-ಮೋಹನ್ ರವರು ಗುರುತಿಸ್ತಾರ. ಹಾಗಾಗಿ ಅವ್ರ ಹೆಸರನ್ನ ಇಟ್ಟುಬಿಡ್ತಾರೆ. ಹೆನ್ರಿ ಮ್ಯಾಕ್-ಮೋಹನ್ ಐತಲ್ಲ, ಅವ್ರ ಹೆನ್ರಿನ ತೆಗಿತಾರ. ಸೊ ಮ್ಯಾಕ್-ಮೋಹನ್ ರೇಖೆಯನ್ನ ಅಂತ ಕರೆದು ಬಿಡ್ತಾರ್ರಿ. ಸೊ ಅರ್ಥ ಆತಲ್ರಿ. ಮ್ಯಾಕ್-ಮೋಹನ್ ಎಂಬ ಹೆಸರು ಹೆಂಗ್ ಬಂತಪ್ಪ ಅಂದ್ರ, 3840 ಕಿಲೋಮೀಟರ್ ಉದ್ದ ಐತೆ ನಮ್ಮ ಗಡಿ ರೇಖೆ ಯಾರು ಕಂಡು ಹಿಡ್ತಾರ, ಹೆನ್ರಿ ಮ್ಯಾಕ್-ಮೋಹನ್ ಕಂಡು ಹಿಡ್ತಾರ. ಅವರೇ ಏನ್ ಮಾಡ್ತಾರ ಅಂದ್ರ ಮ್ಯಾಕ್-ಮೋಹನ್ ರೇಖೆ ಅಂತೇಳಿ ಕೂಡ ಅವರ ಹೆಸರು ಇಡ್ತಾರ. ಸೊ ಇಷ್ಟು ಮ್ಯಾಕ್-ಮೋಹನ್ ರೇಖೆಯ ಬಗ್ಗೆ ಒಂದು ಅಧ್ಯಯನ. ಸೊ ಇಂಪಾರ್ಟೆಂಟ್ ಆಗಿರ್ತೈತ್ರಿ. ಇನ್ನು ಬಂದ್ಬಿಟ್ಟು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಒಂದು ಗಡಿ ರೇಖೆ ಅಂತ ಹೇಳ್ಬೋದು. ಇಲ್ಲಿ ನಾವು ಹೇಳ್ಬೋದ್ರ, ಭಾರತ ಮತ್ತು ಪಾಕಿಸ್ತಾನದೊಂದಿಗೆ ನಾವು ಯಾವ ಗಡಿ ರೇಖೆ ಹೊಂದಿದ್ವಲ್ಲ, ನಾವು ಬಾಂಗ್ಲಾದೇಶದ ಜೊತೆನೂ ಕೂಡ ಅದೇ ರೇಖೆಯನ್ನ ಹೊಂದಿದೀವಿ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವ ರೇಖೆ ಐತಪ್ಪ ಅಂದ್ರ ರ್ಯಾಡಿಕ್ಲಿಪ್ ರೇಖೆ. ಇಲ್ಲಿ ಐತಿ ನೋಡ್ರಿ, ಇದಕ್ಕೆ ನಾವು ರ್ಯಾಡಿಕ್ಲಿಪ್ ರೇಖೆ ಐತಿ. ರ್ಯಾಡಿಕ್ಲಿಪ್ ಪ್ರೊಟೆಕ್ಷನ್ ಲೈನ್ಸ್ 1947 ಒಳಗಡೆ ಇದಾಗ್ಯದ. ಸೊ ಇದಕ್ಕೆ ಕೂಡ ಏನ್ ಮಾಡ್ತೀವಿ ನಾವು, ಬಾಂಗ್ಲಾದೇಶದ ಕೂಡ 1947 ಒಳಗಡೆನೆ ರ್ಯಾಡಿಕ್ಲಿಪ್ ಪ್ರೊಟೆಕ್ಷನ್ ಲೈನ್ಸ್ ಅಂದ್ರೆ ರ್ಯಾಡಿಕ್ಲಿಪ್ ರೇಖೆಯನ್ನ ಕೂಡ ನಾವು ಅಳವಡಿಸ್ಕೊಂಡಿವಿ. ಸೊ ಭಾರತ ಮತ್ತು ಪಾಕಿಸ್ತಾನ ನಡುವೆ ರ್ಯಾಡಿಕ್ಲಿಪ್ ರೇಖೆಯನ್ನ 1947 ಆಗಸ್ಟ್ 17ರಂದು ಗಡಿ ರೇಖೆಯನ್ನಾಗಿ ಎಳೆಯಲಾಯಿತು.
ನಮ್ಮ ಗಡಿ ರೇಖೆಯನ್ನು ಯಾವಾಗ ನಾವು ಇದು ಮಾಡಿದ್ವಪ್ಪ ಅಂದ್ರೆ 1947 ಆಗಸ್ಟ್ ಎಷ್ಟನೇ ತಾರೀಕು ರೀ 17ನೇ ತಾರೀಕು ನಾವೇನು ಮಾಡೀವ್ರಿ ಗಡಿ ರೇಖೆನ ಹಂಚ್ಕೊಂಡಿವಿ. ಹಾಗಾಗಿ ಈ ರೇಖೆ ಎಲ್ಲಿಂದ ಬರ್ತೈತಿ? ಗುಜರಾತ್ನಿಂದ ಟಿಬೇಟ್ನವರೆಗೆ ಸಾಗತೈತಿ. ಈ ರೇಖೆಯನ್ನ ದ ಸಿರಿಲ್ ರ್ಯಾಡ್ಕ್ಲಿಫ್ ರವರ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ರವರ ಅಧ್ಯಕ್ಷತೆಯಲ್ಲಿ 3310 ಕಿಲೋಮೀಟರ್ ಉದ್ದದ ಗಡಿಯನ್ನ ಗುರುತಿಸಲಾಗಿದೆ. ಅರ್ಥ ಆಗತ್ರೆ ಏನಪ್ಪಾ ಅಂದ್ರೆ ಈ ರೇಖೆಯು ಗುಜರಾತ್ನಿಂದ ಟಿಬೇಟ್ನವರೆಗೆ ಸಾಗ್ತೈತಿ. ಹಾಗಾದ್ರೆ ಈ ರೇಖೆಯನ್ನ ದ ಸಿರಿಲ್ ರ್ಯಾಡ್ಕ್ಲಿಫ್ ರವರ ಅಧ್ಯಕ್ಷತೆಯಲ್ಲಿ 3310 ಕಿಲೋಮೀಟರ್ ಉದ್ದದ ಗಡಿಯನ್ನ ಗುರುತಿಸಲಾಗೈತಿ. ಯಾರಪ್ಪ ಅಂದ್ರ ದ ಸಿರಿಲ್ ರ್ಯಾಡ್ಕ್ಲಿಫ್ ರವರು ಅಧ್ಯಕ್ಷತೆ ಒಳಗ 3310 ಕಿಲೋಮೀಟರ್ ಇದನ್ನ ಮಾಡಿದ್ರ ನಾವು 3840 ಕಿಲೋಮೀಟರ್ ಮ್ಯಾಕ್-ಮೋಹನ್ ರೇಖೆ ಇದೆ. 3310 ಭಾರತ ಮತ್ತು ಪಾಕಿಸ್ತಾನದ ಅದ. ಹಾಗೆ ಇನ್ನು ನೋಡೋದಾದ್ರೆ ಭಾರತ ಮತ್ತು ಶ್ರೀಲಂಕಾದ ಒಂದು ನೋಡ್ತಾ ಬರ್ತೀವಿ. ಈ ಭಾರತ ಮತ್ತು ಶ್ರೀಲಂಕಾ ಅಂತ ನೋಡೋದಾದ್ರೆ ಇಲ್ಲಿ ಪಾಕ್ ಜಲಸಂಧಿಯನ್ನು ಕೂಡ ನೋಡ್ತಾ ಬರ್ತೀವಿ. ಇಲ್ಲಿ ಯಾವ ಒಂದು ಗಡಿ ರೇಖೆಯನ್ನು ನೋಡ್ತೀವಿ ಅಂದ್ರೆ ಪಾಕ್ ಜಲಸಂಧಿ ಸ್ನೇಹಿತರೆ. ಈ ಪಾಕ್ ಜಲಸಂಧಿ ಬಂದ್ಬಿಟ್ಟು ಭಾರತ ಮತ್ತು ಶ್ರೀಲಂಕಾ ದೇಶಗಳನ್ನ ಬೇರ್ಪಡಿಸುವ ಜಲಸಂಧಿಯಾಗಿದೆ. ಭಾರತ ಮತ್ತು ಶ್ರೀಲಂಕಾನ ಬೇರ್ಪಡಿಸಿದ್ರೆ ಅಂದ್ರೇನ ಭಾರತಕ್ಕೂ ಮತ್ತು ಶ್ರೀಲಂಕಾಕ್ಕ ಅಜಗಜಾಂತರ ವ್ಯತ್ಯಾಸವನ್ನಿಟ್ಟು ನಡುವೆ ಒಂದೇನು ಗೆರೆ ಹಾಕೊಡುತ್ತಲ್ಲ ಅದ ನಮಗ ಒಂದು ಬೇರ್ಪಡಿಸುವ ಜಲಸಂಧಿಯಾಗಿದೆ. ಅಂದ್ರೆ ನೀರನ್ನು ತುಂಬಿಕೊಂಡಿರ್ತಕ್ಕಂಥದ್ದು. ಆ ನೀರೊಳಗನ ಬೇರೆ ಬೇರೆ ಆದಂತಹದ್ದು ನಮ್ಮ ಶ್ರೀಲಂಕಾ ಮತ್ತು ಭಾರತ ಆಗಿರ್ಬೋದು. ಏನಂದ್ರೆ ಇಲ್ಲಿನ ಮನ್ನಾರ ಅಖಾತ ಕೂಡ ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡಿಸುತ್ತದೆ. ಇಲ್ಲಿನ ಮನ್ನಾರ ಅಂದ್ರೆ ಮನ್ನಾರ ಇಲ್ಲಿ ನೋಡ್ರಿ, ಇಲ್ಲಿ ಮನ್ನಾರ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ತಾ ಇದ್ರೆ ನಾವು ಕೊಲಂಬೋ ಇರ್ತದ, ಶ್ರೀಲಂಕಾ ಇರ್ತದ, ಪಾಕ್ ಇರ್ತದ. ಮನ್ನಾರ ಅಂತಕ್ಕಂಥದ್ದು ಅಲ್ಲಿ ಮೇಲೆ ಇರ್ತದ. ಸೊ ಅದನ್ನ ನಾವು ಏನ್ ಮಾಡೋಣ, ಅಖಾತ್ ಕೂಡ ಭಾರತ ಶ್ರೀಲಂಕಾವನ್ನ ಬೇರ್ಪಡಿಸ್ತೈತಿ. ಪಾಕ್ ಜಲಸಂಧಿಯು ಮನ್ನಾರ ಅಖಾತ ಮಧ್ಯದಲ್ಲಿ ತಮಿಳುನಾಡಿನ ಧನುಷ್ಕೋಟಿಯಿಂದ ಶ್ರೀಲಂಕಾದ ತಲೈಮನ್ನಾರ್ ಅನ್ನು ಸೇರಿಸುವ ಆಡನ್ ಸೇತುವೆ ಅಥವಾ ರಾಮ ಸೇತುವೆಯನ್ನ ನಿರ್ಮಿಸಲಾಗುತ್ತದೆ. ರಾಮ ಸೇತುವೆಯನ್ನು ಕೂಡ ಇಲ್ಲಿ ನೋಡ್ತಾ ಧನುಷ್ಕೋಟಿಯಿಂದ ಶ್ರೀಲಂಕಾದ ತಲೈಮನ್ನಾರ್ ಅನ್ನು ಸೇರಿಸುವ ರಾಮ ಸೇತುವೆಯನ್ನ ನಿರ್ಮಿಸಲಾಗಿದೆ ಅಂತ ಹೇಳ್ತಾರ. ಭಾರತ ಮತ್ತು ಶ್ರೀಲಂಕಾದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಯಾವ ಗಡಿ ರೇಖೆಯನ್ನು ಹೊಂದೈತಿ? ಪಾಕ್ ಜಲಸಂಧಿ. ಈ ಜಲಸಂಧಿ ಇದು ನೆನಪಿಟ್ಕೋಬೇಕಾದ್ರೆ ಏನ್ ಗೊತ್ತೇನ್ರಿ? ಪಾಕ್ ಜಲಸಂಧಿ ಅಂದ್ರೆ ಭಾರತ ಮತ್ತು ಇಲ್ಲ ಮ್ಯಾಲ ಭಾರತ ಹತ್ರ ಇಲ್ಲಿ ಇದೈತಿ, ಇಲ್ಲೆಲ್ಲ ಏನೈತ್ರ ನೀರ್ ಐತಿ. ಅದಕ್ಕೆ ನಾವು ಮಾಡಿದ್ವಿ ಜಲಸಂಧಿಯನ್ನ ನಾವು ಇದು ಮಾಡಿದ್ವಿ ಪಾಕ್ ಅಂತ ಒಂದು ನೆನ್ಪಿಟ್ಕೊಂಡ್ಬಿಟ್ರೆ. ಪಾಕ್ ಜಲಸಂಧಿಯು ಗಡಿ ರೇಖೆಯನ್ನು ಹೊಂದಿರತಕ್ಕಂಥ ದೇಶಗಳು ಯಾವ್ಯಾವು ಅಂದ್ರೆ ಭಾರತ ಮತ್ತು ಶ್ರೀಲಂಕಾ ಅಂತ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು ಸ್ನೇಹಿತರೆ. ಇದರೊಂದಿಗೆ ಬಂದ್ಬಿಟ್ಟು ನಾನು ಅವಾಗಲೇ ಹೇಳಿದಾಗೆ ಭಾರತ ಮತ್ತು ಬಾಂಗ್ಲಾದೇಶ ಕೂಡ ಯಾವ ಗಡಿ ರೇಖೆಯನ್ನು ಹೊಂದೈತಿ? ಯಾವ ಗಡಿ ರೇಖೆಯನ್ನು ಹೊಂದಿತ್ತು ಅಂದ್ರೆ ಪಾಕಿಸ್ತಾನ ಜೊತೆ ಯಾವ್ದು ಹೊಂದಿತ್ತಲ್ಲ ಅದೇ ರೀತಿಯನ್ನ ಇಲ್ಲಿ ಹೊಂದೈತಿ. ಇದರ ರಾಜ್ಯಗಳು ಬಂದ್ಬಿಟ್ಟು ಇದು ಭಾರತದ 5 ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನ ಹಂಚಿಕೊಂಡಿದ್ದಾರೆ. ಭಾರತದ ಒಂದು 5 ರಾಜ್ಯಗಳು ಅದಾವ್ರಿ. ಆ 5 ರಾಜ್ಯಗಳೊಡನೆ ಬಾಂಗ್ಲಾದೇಶವು ಗಡಿಯನ್ನ ಹಂಚಿಕೊಂಡೈತಿ. ಪಶ್ಚಿಮ ಬಂಗಾಳ ಬಂದ್ಬಿಟ್ಟು ಅತಿ ಹೆಚ್ಚು ಕಿಲೋಮೀಟರ್ನ ಹೊಂದಿದೆ. 2717 ಕಿಲೋಮೀಟರ್ ಬಂದ್ಬಿಟ್ಟು ಇದು ಒಂದು ಗಡಿ ರೇಖೆನ ಹಂಚಿಕೊಂಡಿದ್ರೆ. ಆಮೇಲೆ ತ್ರಿಪುರ ಬಂದ್ಬಿಟ್ಟು 856 ಕಿಲೋಮೀಟರ್ನ ಹೊಂದೈತಿ. ಮೇಘಾಲಯ ಬಂದ್ಬಿಟ್ಟು 443 ಕಿಲೋಮೀಟರ್ ಹೊಂದೈತಿ. ಮಿಜೋರಾಂ ಬಂದ್ಬಿಟ್ಟು 318 ಕಿಲೋಮೀಟರ್ ಗಡಿ ರೇಖೆನ ಹೊಂದೈತಿ. ಅಸ್ಸಾಂ ಬಂದ್ಬಿಟ್ಟು 262 ಕಿಲೋಮೀಟರ್ನ ಗಡಿ ರೇಖೆನ ಹೊಂದೈತಿ. ಹೆಸರು ಬಂದ್ಬಿಟ್ಟು ಈ ಗಡಿಯನ್ನ ಸಾಮಾನ್ಯವಾಗಿ ರ್ಯಾಡ್ಕ್ಲಿಫ್ ರೇಖೆ ಅಂತ ಕರಿತೀವಿ. ನಾನು ಆವಾಗಲೇ ಹೇಳಿದಾಗೆ ಪಾಕಿಸ್ತಾನ ಜೊತೆ ಯಾವ ಒಂದು ರ್ಯಾಡ್ಕ್ಲಿಫ್ ರೇಖೆ ಹೊಂದಿತ್ತಲ್ಲ ಅದೇ ರೀತಿ ಕೂಡ ಇಲ್ಲಿಯೂ ಕೂಡ ರ್ಯಾಡ್ಕ್ಲಿಫ್ ರೇಖೆ ಬರ್ತೈತಿ. ಹಾಗಾಗಿ ಇದನ್ನು 1947ರಲ್ಲಿ ವಿಭಜನೆಯ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ನಿರ್ಧರಿಸ್ತೈತಿ. ನೋಟ್ ಮಾಡ್ಕೊಳ್ಬೇಕು ಇದನ್ನೆಲ್ಲ. 1947 ಬ್ರಿಟಿಷರು ಏನ್ ಮಾಡ್ತಾರಪ್ಪ, ವಿಭಜನೆ ಏನ್ ಮಾಡ್ತಿರ್ತಾರಲ್ಲ ಅವಾಗಲೇ ಪಾಕಿಸ್ತಾನಕ್ಕೂ ಕೂಡ ರ್ಯಾಡ್ಕ್ಲಿಫ್ ರೇಖೆ ಕೊಡ್ತದೆ. ನಮಗೂ ಇಲ್ಲಿ ಬಾಂಗ್ಲಾದೇಶ ಕೂಡ ರ್ಯಾಡ್ಕ್ಲಿಫ್ ರೇಖೆಯನ್ನು ಕೊಟ್ಟು ಮುನ್ನಡೆಸ್ತದೆ ಸ್ನೇಹಿತರೆ. ಸೊ ಇದರೊಂದಿಗೆ ಥ್ಯಾಂಕ್ ಯು ಎವ್ರಿವನ್. ಇಲ್ಲಿಗೆ ನಮ್ಮ ಗಡಿ ರೇಖೆಗಳೊಂದಿಗೆ ಒಂದು ಅಧ್ಯಯನ ಕಂಪ್ಲೀಟ್ ಆಗಿ ಮುಗಿಯುತ್ತೆ ಸ್ನೇಹಿತರೆ. ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಳ್ತೀನಿ. ಸೊ ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್.